morning students, welcome to the YouTube channel. Myself Manjula. In the lesson The Defense of the Nation, we learn about that the Indian Army of the three wings, Navy, Air Force and the Indian Air Force. The Indian Air Force works effectively and courageously both during the war times and the peace times. It has succeeded in ensuring the safety and security and the stability. ನಾವು ಭಾರತೀಯ ವಾಯುಸೇನೆಯನ್ನು ನೋಡ್ತಾ ಇದ್ದೀವಿ. ಭಾರತೀಯ ವಾಯುಸೇನೆ ತುಂಬ ಧೈರ್ಯದಿಂದ ತುಂಬ ಶಾಂತಿಯುತವಾಗಿ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಿದೆ. ಜೊತೆಗೆ ಅದು ನಮಗೆ ಒಳ್ಳೆ ರಕ್ಷಣೆಯನ್ನು ಕೂಡ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ದ ಹೆಡ್ ಆಫ್ ದ ಏರ್ ಫೋರ್ಸ್ ಈಸ್ ಏರ್ ಚೀಫ್ ಮಾರ್ಷಲ್ ಶ್ರೀ ಅರೂಪ್ ರಾಹಾ. ನೀವು ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಏರ್ ಫೋರ್ಸ್ನ ಹೆಡ್ ಏರ್ ಚೀಫ್ ಮಾರ್ಷಲ್ ಆಗಿರ್ತಕ್ಕಂಥ ಶ್ರೀ ಅರೂಪ್ ರಾಹಾ ಅಂತಕ್ಕಂಥವ್ರು. ದ ಆಪ್ರೇಷನಲ್ ಕಮಾಂಡರ್ಸ್ ವೆಸ್ಟರ್ನ್ ಕಮಾಂಡ್ ಎಲ್ಲಿದೆ ಅಂದರೆ ನ್ಯೂ ಡೆಲ್ಲಿಯಲ್ಲಿದೆ. ದ ವೆಸ್ಟರ್ನ್ ಕಮಾಂಡ್ ಈಸ್ ಇನ್ ನ್ಯೂ ಡೆಲ್ಲಿ. ದ ಈಸ್ಟರ್ನ್ ಕಮಾಂಡ್ ಈಸ್ ಇನ್ ಶಿಲ್ಲಾಂಗ್, ಮೇಘಾಲಯ. ಸೊ ದ ಸೆಂಟ್ರಲ್ ಕಮಾಂಡ್ ಈಸ್ ಇನ್ ಅಲಹಾಬಾದ್, ಉತ್ತರ್ ಪ್ರದೇಶ್. And then the southwestern command is in Gandhinagar, Gujarat. So the southern command Thiruvananthapuram is in Kerala. The functional commanders is in training centers in Bangalore, Karnataka. So the maintenance commando Nagpur is in Maharashtra. The flying special training centers in Dundikal near Hyderabad. So administrative and the technical training centers at Bangalore. So today our Air Force has more than 1000 aeroplanes and the helicopters. ನಮ್ಮ ಒಂದು ವಾಯುಸೇನೆಯಲ್ಲಿ 1000ಕ್ಕೂ ಹೆಚ್ಚು ಏರ್ಪ್ಲೇನ್ಗಳು ಮತ್ತು ಹೆಲಿಕಾಪ್ಟರ್ಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ವಿವಿಧ ರೀತಿಯಾಗಿರ್ತಕ್ಕಂಥ ಅಂಡ್ ದ ಕ್ಯಾನ್ಬೆರಾ, ಇವು ಕೂಡ ಹೆಲಿಕಾಪ್ಟರ್ಸ್ ಆಗಿದ್ದಾವೆ. ಹಂಟರ್, ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ದ helicopter. And then Ajit, and then MiG-21, and then MiG-23, and then MiG-25, and MiG-27, and then MiG-29, Mirage 2000, and the Sukhoi 30. And recruitment to the army, ಯಾವ ರೀತಿಯಾಗಿ ನಾವು ಒಂದು ಆರ್ಮಿಗೆ ಸೇರಬಹುದು ಅನ್ನೋದನ್ನ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. Those who desire to work in the armed forces should be services oriented, patriotic, ready to sacrifice their lives for the sake of the country, and also be familiar with the multicultural fabric of the nation. Any citizen of the country, irrespective of his religion, caste, class and community, can join the military. However, there are certain conditions with regard to the physical recruitment, mental health and the general education and the technical knowledge that have. Those who desire to work in the armed forces should be service oriented and patriotic. ಯಾರು ಆರ್ಮಿಗೆ ಸೇರಿಸೋದಕ್ಕೆ ಬಯಸ್ತಾರೋ ಅವರು ಕರ್ತವ್ಯ ನಿರತರಾಗಿರಬೇಕು. ಜೊತೆಗೆ ಅವರಿಗೆ ದೇಶಾಭಿಮಾನ ಹೆಚ್ಚಾಗಿರಬೇಕು. ಜೊತೆಗೆ ಯಾವುದೇ ಟೈಮಲ್ಲಿ ಬೇಕಾದರೂ ತಮ್ಮ ದೇಶಕ್ಕೆ ಒಂದು ಪ್ರಾಣವನ್ನು ಕೊಡ್ತಕ್ಕಂತಹ ಮನೋಭಾವವನ್ನು ಹೊಂದಿರಬೇಕು. ಯಾವುದೇ ಧರ್ಮ, ಜಾತಿ, ಜನಾಂಗಕ್ಕೆ, ಕಮ್ಯುನಿಟಿಗೆ ಸೇರಿದ್ರೂ ಕೂಡ ಮಿಲ್ಟ್ರಿಗೆ ಸೇರ್ತಕ್ಕಂತಹ ಒಂದು ಅವಕಾಶವನ್ನು ಕೊಡಲಾಗುತ್ತೆ. ಜೊತೆಗೆ however these are certain conditions with regard to the physical recruitment, mental health, general education and the technical knowledge that have. ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಫಿಸಿಕಲ್ ಫಿಟ್ನೆಸ್ ಇರಬೇಕು, ಜೊತೆಗೆ ಹೆಲ್ತ್ ಚೆನ್ನಾಗಿರಬೇಕು, ಜೊತೆಗೆ ಎಜುಕೇಷನ್ ಮತ್ತು ಟೆಕ್ನಿಕಲ್ ನಾಲೆಡ್ಜ್ ಕೂಡ ಅವರಿಗೆ ಇರಬೇಕಾಗುತ್ತೆ. ಡಿಫೆನ್ಸ್ ಪ್ರೊಡಕ್ಷನ್ ಸೆಕ್ಷನ್, ದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ರನ್ ಬೈ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಆರ್ ದ HAL, BEL ಆ್ಯಂಡ್ BEML. HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಇಟ್ ಈಸ್ ಸ್ಟಾರ್ಟೆಡ್ ಇನ್ 1964. BEL ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇಟ್ ಈಸ್ ಸ್ಟಾರ್ಟೆಡ್ ಇನ್ 1954. BEML ಅಂದರೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಇನ್ 1964. HALನ 1964ರಲ್ಲೂ, BELನ 1954ರಲ್ಲೂ ಮತ್ತು BEMLನ 1964ರಲ್ಲೂ ಕೂಡ ಸ್ಥಾಪಿಸಲಾಯಿತು. ಇವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳಾಗಿ ಕೆಲಸವನ್ನು ಮಾಡ್ತವೆ. ಜೊತೆಗೆ ಸೀ ಬರ್ಡ್ಸ್ ನಾವೆಲ್ ಫೋರ್ಸ್ ಈಸ್ ಇನ್ ಕಾರವಾರ. ಕರ್ನಾಟಕದ ಕಾರವಾರದಲ್ಲಿ ನಾವು ಸೀ ಬರ್ಡ್ ನಾವೆಲ್ ಫೋರ್ಸನ್ನು ಕೂಡ
ನೋಡ್ಬೋದು. DRDO ಅಂದರೆ ಫುಲ್ ಫಾರ್ಮು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು. DRDO, Defense Research and Development Organization, it was established in 1958 as developed advanced earth-to-earth rockets like Prithvi, Trishul, Akash, Nag, Agni 1, 2, 3, 4 and 5 on 19th April 2000. Agni 5 was sent in the rocket which could never 5,000 kilometers with submarines and the anti-submarine. It was established in 1958 and also developed and advanced in the earth rockets. ಇದರಲ್ಲಿರ್ತಕ್ಕಂತಹ ಒಂದು ರಾಕೆಟ್ಸ್ಗಳ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ. DRDOದಲ್ಲಿ ಪೃಥ್ವಿ, ತ್ರಿಶೂಲ್, ಆಕಾಶ್, ನಾಗ್, ಅಗ್ನಿ 1, 2, 3 and 5. On the 19th April 2012, Agni 5 was sent with a rocket which can cover 5,000 kilometers with the submarines and the anti-submarine. ಪೃಥ್ವಿ ಆ್ಯಂಡ್ ದ ತ್ರಿಶೂಲ್ ಆ್ಯಂಡ್ ದ ಆಕಾಶ್. ನೋಡಿ ನೀವು ಚಿತ್ರದಲ್ಲಿ ನೋಡ್ರಿ ಯಾವ್ಯಾವ ರೀತಿಯ ಹೆಲಿಕಾಪ್ಟರ್ಸ್ಗಳಿದ್ದಾವೆ. ಇದು ಪೃಥ್ವಿ ಮಿಸೈಲ್ ಆ್ಯಂಡ್ ದೆನ್ ತ್ರಿಶೂಲ್ ಆ್ಯಂಡ್ ದೆನ್ ಆಕಾಶ್ ಆ್ಯಂಡ್ ದೆನ್ ನಾಗ್ ಆ್ಯಂಡ್ ದೆನ್ ಅಗ್ನಿ 1, 2 ಆ್ಯಂಡ್ ಅಗ್ನಿ 3 ಆ್ಯಂಡ್ ದೆನ್ ಅಗ್ನಿ 4 ಆ್ಯಂಡ್ ದೆನ್ ಅಗ್ನಿ 5 ಮಿಸೈಲ್. ಸೊ ಸೂಪರ್ಸಾನಿಕ್ ಕರ್ಸೈಲ್ ಮಸೈಲ್ ಬ್ರಾಹೋಮಾಸ್ ಇನ್ನ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಸೂಪರ್ ಸಾನಿಕ್ ಕರ್ಸೈಲ್ ಮಸೈಲ್ ಬ್ರಾಹೋಮಾಸ್ ಅಂತಕ್ಕಂಥ ಒಂದು ರಾಕೆಟನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟು ಸಬ್ಮರೀನ್ಸ್. ದ ನ್ಯೂ ಕಮರೋಟಾ ಕ್ಲಾಸ್ ASW ಕರಾವೆಟೆ ಆ್ಯಂಟಿ ಸಬ್ಮರೀನ್ಸ್ಗಳನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ವರುಸ್ತ್ರಾ ಆ್ಯಂಟಿ ಸಬ್ಮರೀನ್ ಇವನ್ನೆಲ್ಲ ಕೂಡ ಆ್ಯಂಟಿ ಸಬ್ಮರೀನ್ಗಳನ್ನು ಕೂಡ ನಾವು DRDOದಲ್ಲಿ ಕೆಲಸ ಮಾಡ್ತಿರೋದನ್ನು ನೋಡ್ತಿದ್ದೀವಿ. ಬೋಫೋರ್ಸ್ ಗನ್ಗಳು. ಬೋಫೋರ್ಸ್ ಗನ್ಸ್ ವರ್ ಜನರಲಿ ಯೂಸ್ಡ್ ಎಫೆಕ್ಟಿವ್ಲಿ ಇನ್ ದ ಕಾರ್ಗಿಲ್ ವಾರ್ ಬಿಟ್ವೀನ್ ದ ಇಂಡಿಯಾ ಆ್ಯಂಡ್ ದ ಪಾಕಿಸ್ತಾನ್. ಬೋಫೋರ್ಸ್ ಯುದ್ಧ ವಿಮಾನಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ದು ಅದು ಯಾವುದಪ್ಪ ಅಂದರೆ ಕಾರ್ಗಿಲ್ ಮತ್ತು ಪಾಕಿಸ್ತಾನ ಯುದ್ಧಗಳಲ್ಲಿ ನೋಡಿರೋದನ್ನು ನೋಡ್ಬೋದು. The program experiments has enabled India to develop the technology which provides its ability to face even nuclear attacks. ಪ್ರೋಗ್ರಾಮ್ ಅಣುಬಾಂಬನ್ನು ಸಿಡಿಸಲಾಯಿತು. ಇದರಿಂದ ಕೂಡ ನಾವು ನ್ಯೂಕ್ಲಿಯರ್ ಅಟ್ಯಾಕ್ಸ್ಗಳನ್ನು ಅಣುಬಾಂಬಿನಲ್ಲಿ ತುಂಬ ಬಲವಾಗಿದ್ದೀವಿ, ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದೀವಿ ಅಂತಕ್ಕನ್ನೋದಕ್ಕೆ ಉದಾಹರಣೆ ಆಗಿದೆ. The 55 defense laboratories have been established in different parts of the country. Therefore, like our armed forces, even we should be prepared to lay down our lives for the sake of our country. Second line of defense. Territorial Army, NCC and National Cadet Corps, Coastal Guards, Border Security Force, Civil Defense, Home Guards and Red Cross. These are the second line defenses. So first one, the Territory Army. The Territory Army, it is a voluntary part-time force. Its services are used only during the emergencies like the natural calamities. It was established by the Parliament in 1949. It has no professional soldiers but only civilians who are eager to play a role in defense and are given military training in their spare time. Only a person who is gainfully employed and in the age group of 18 to 42 is eligible to join the force. Every year the third Saturday of the November is celebrated as the Territorial Army Day. Territorial Army Day voluntary force ಆಗಿದ್ದು ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು 1949ರಲ್ಲಿ. ಇದು ಪ್ರೊಫೆಷ್ನಲ್ ಸೋಲ್ಜರ್ಸ್ಗಳು ಯಾರಿರ್ತಾರೋ ಅವರೆಲ್ಲರೂ ಕೂಡ ಮಿಲಿಟರಿ ಟ್ರೈನಿಂಗನ್ನು ತಗೊಂಡ ನಂತರ ಈ ಒಂದು ಟೆರಿಟರಿ ಆರ್ಮಿಯಲ್ಲಿ ಜಾಯ್ನ್ ಆಗಿರ್ತಾರೆ. ಸೊ 18ರಿಂದ 42 ವರ್ಷ ಒಳಗಿನ ಇರ್ತಕ್ಕಂಥವರು ಕೂಡ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಪ್ರತಿ ವರ್ಷ ಥರ್ಡ್ ಸಾಟರ್ಡೆ ನವೆಂಬರ್ನಲ್ಲಿ ನಾವು ಟೆರಿಟೋರಿಯಲ್ ಆರ್ಮಿ ಡೇ ಆಗಿ ನಾವು ಸೈನಿಕರ ದಿನಾಚರಣೆಯನ್ನು ಆಚರಿಸ್ತೀವಿ. ದ ಟೆರಿಟೋರಿಯಲ್ ಆರ್ಮಿ ನೋಡಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಇದನ್ನು ನೋಡ್ತಕ್ಕಂಥದ್ದೇ ಒಂದು ಖುಷಿಯಾಗಿದೆ. ಸೊ
ದ ನ್ಯಾಷನಲ್ ಕೆಡೆಟ್ ಕ್ರಾಪ್ಸ್ NCC ಅಂತ ನಾವೇನು ಕರಿತೀವಿ, NCC ಫುಲ್ ಫಾರ್ಮು ನ್ಯಾಷನಲ್ ಕೆಡೆಟ್ ಕ್ರಾಪ್ಸ್ ಈಸ್ ಮೇನ್ಲಿ ಎ ಯೂತ್ ಆರ್ಗನೈಸೇಷನ್ ಆಫ್ ದ ಕಂಟ್ರಿ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1942. The school and the college going students can voluntarily join the organization. Its aim is to develop among the students a sense of discipline, leadership qualities, friendliness and the service mindedness. There are two units in the NCC, the senior unit at college level and the junior unit at the school level. NCCಯನ್ನು 1948ರಲ್ಲಿ ಸ್ಕೂಲು ಮಕ್ಕಳಲ್ಲಿ ವಾಲಂಟರಿಯಾಗಿ ಈ ಆರ್ಗನೈಸೇಷನ್ಗೆ, ಈ ಸಂಸ್ಥೆಗೆ ಜಾಯಿನ್ ಆಗ್ಬೋದು. ಜೊತೆಗೆ ಮಕ್ಕಳ ಒಂದು ಉದ್ದೇಶ, ಇದನ್ನು ಮಕ್ಕಳ ಒಂದು ಲೆವೆಲಲ್ಲೇ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಮಕ್ಕಳಲ್ಲಿ ಶಿಸ್ತು, ನಾಯಕತ್ವದ ಗುಣಗಳು ಮತ್ತು ಸಹಬಾಳ್ವೆ ಜೊತೆಗೆ ದೇಶ ಪ್ರೇಮವನ್ನು ರೂಢಿಸೋದಕ್ಕೋಸ್ಕರ ಈ NCCಯನ್ನು ತರಲಾಗಿದೆ. NCCಯಲ್ಲಿ 2 ವಿಧಗಳನ್ನು ನಾವು ನೋಡ್ತೀವಿ, ಜೂನಿಯರ್ ಸೆಕ್ಷನ್ ಆ್ಯಂಡ್ ದ ಸೀನಿಯರ್ ಸೆಕ್ಷನ್ ಅಂತ ಹೇಳ್ಬಿಟ್ಟು. ಜೂನಿಯರ್ ಯೂನಿಟ್ಸ್ಗಳನ್ನು ಕಾಲೇಜ್ ಲೆವೆಲಲ್ಲೂ ಸೀನಿಯರ್ ಯೂನಿಟ್ಸನ್ನು ಕಾಲೇಜ್ ಲೆವೆಲ್ಗಳಲ್ಲೂ, ಜೂನಿಯರ್ ಯೂನಿಟ್ಸನ್ನು ಸ್ಕೂಲ್ ಲೆವೆಲ್ಗಳಲ್ಲಿ ನೋಡ್ತೀವಿ. ನ್ಯಾಷನಲ್ ಕೆಡೆಟ್ ಕ್ರಾಪ್ಸ್ NCC. ಸೊ ದ ಕೋಸ್ಟಲ್ ಗಾರ್ಡ್ಸ್, ಇಟ್ ಈಸ್ ಎ ಪಾರ್ಟ್ ಆಫ್ ಮಿಲಿಟರಿ ಫೋರ್ಸ್. ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಅಮಾಂಗ್ ದ ಸೆಕೆಂಡರಿ ಡಿಫೆನ್ಸ್ ಫೋರ್ಸಸ್. ಕೋಸ್ಟಲ್ ಗಾರ್ಡ್ಗಳು ಕೂಡ ಸಮುದ್ರ ತೀರದಲ್ಲಿ 2ನೇ ಡಿಫೆನ್ಸ್ ಸೆಕ್ಷನ್ ಆಗಿ ಕೆಲಸವನ್ನು ಮಾಡೋದನ್ನು ನೋಡ್ತೀವಿ. ಇದು 1978ರಲ್ಲಿ ನಮ್ಮ ಭಾರತದಲ್ಲಿ ಸ್ಟಾರ್ಟ್ ಆಯಿತು. ಇಟ್ ಪ್ರೊಟೆಕ್ಟ್ಸ್ ದ ಇಂಟ್ರೆಸ್ಟೆಡ್ ಆಫ್ ದ ನೇಷನ್ ವಿತ್ ರಿಗಾರ್ಡ್ ಟು ಇಟ್ಸ್ ವಾಟರ್ಸ್. ಇಟ್ ಗಾರ್ಡ್ಸ್ ದ ಕೋಸ್ಟ್ ಲೈನ್ ಆಫ್ ದ 75,005 ಕಿಲೋಮೀಟರ್ಸ್ ಏರಿಯಾ. ಇದು ಒಂದು ಕೋಸ್ಟ್ ಲೈನ್ ಎಷ್ಟಿದೆಯಪ್ಪ ಅಂದರೆ 75,005 ಕಿಲೋಮೀಟರ್ಗಳಷ್ಟು ಏರಿಯಾವನ್ನು ಇದು ಆಕ್ರಮಿಸಿದೆ ಅಂತ ಹೇಳ್ಬೋದು. ಅಂದ ಪ್ರಿವೆಂಟ್ ದ ಸ್ಮಗ್ಲಿಂಗ್ ಆ್ಯಂಡ್ ದ ಇಲ್ಲಿಗಲ್ ಟ್ರೇಡ್ ಆಕ್ಟಿವಿಟೀಸ್. ದ ಹೆಡ್ ಕ್ವಾರ್ಟರ್ಸ್ ಈಸ್ ಇನ್ ನ್ಯೂ ಡೆಲ್ಲಿ ಆ್ಯಂಡ್ ಇಟ್ ಈಸ್ ಹೆಡೆಡ್ ಬೈ ದ ಡೈರೆಕ್ಟರ್ ಜನರಲ್. ಇಟ್ ಹ್ಯಾಸ್ ದ 4 ರೀಜನಲ್ ಹೆಡ್ ಕ್ವಾರ್ಟರ್ಸ್ ಅಟ್ ಮುಂಬೈ, ಚೆನ್ನೈ, ಗಾಂಧಿನಗರ್, ಪೋರ್ಟ್ ಬ್ಲಾಯರ್ ಆ್ಯಂಡ್ ದ ಅಂಡಮಾನ್ ಆ್ಯಂಡ್ ದ ನಿಕೋಬಾರ್. ಕೋಸ್ಟಲ್ ಗಾರ್ಡ್ಗಳನ್ನು ನಾವು ಭಾರತದಲ್ಲಿ ಪ್ರಮುಖವಾಗಿ ಮುಂಬೈ, ಚೆನ್ನೈ, ಗಾಂಧಿನಗರ್ ಆ್ಯಂಡ್ ದ ಪೋರ್ಟ್ ಬ್ಲಾಯರ್ ಆ್ಯಂಡ್ ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಲಕ್ಷದ್ವೀಪಗಳಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಒಂದು ಸ್ಮಗ್ಲಿಂಗ್ ಮತ್ತು ಇಲ್ಲಿಗಲ್ ಸೀ ಟ್ರೇಡನ್ನು ತಪ್ಪಿಸೋದಕ್ಕೋಸ್ಕರ ಇದನ್ನು ಮಾಡಲಾಗಿದೆ. ಜೊತೆಗೆ ಹೆಡ್ ಕ್ವಾರ್ಟರ್ಸು ಇದ್ರದ್ದು ಎಲ್ಲಿ ಬರುತ್ತಪ್ಪ ಅಂದರೆ ದೆಹಲಿಯಲ್ಲಿ ನಾವು ಇದರ ಒಂದು ಕೇಂದ್ರ ಕಚೇರಿಯನ್ನು ಕೋಸ್ಟಲ್ ಗಾರ್ಡ್ದ ನೋಡ್ತೀವಿ. ಸೊ these are all regarding the today's class about the defense of our nation. In the continuation of the class, let us see in the next video.